ಡೇವಿಡ್ ಗಾಗಿನ್ಸ್ ಒಬ್ಬ ವ್ಯಕ್ತಿ ಆಸ್ತಮಾ, ಅಲರ್ಜಿ ಮತ್ತು ರೇರ್ ಜೆನೆಟಿಕ್ ಡಿಸಾರ್ಡರ್ ಆದಂಥ ಸಿಕಲ್ ಸೆಲ್ ಟ್ರೈಟ್ ಸಾಲದು ಅಂತ 135 kg ತೂಕ. ಸ್ಕೂಲ್ನಲ್ಲಿ ಪ್ರತಿಯೊಬ್ಬರು ಅವ್ರನ್ನ ಟೀಸ್ ಮಾಡ್ತಾ ಇರ್ತಾರೆ ಮತ್ತು ರ್ಯಾಗ್ ಮಾಡ್ತಾ ಇರ್ತಾರೆ. ಜೊತೆಗೆ ಅಬ್ಯೂಸಿವ್ ಫಾದರ್, ಅವ್ರು ಚಿಕ್ಕವರಿದ್ದಾಗೆ ಅವ್ರ ತಂದೆ ತಾಯಿ ಇಬ್ಬರು ಸಹ ದೂರ ಆಗಿರ್ತಾರೆ. ಇಷ್ಟೆಲ್ಲದ್ರ ಕಾರಣ ಅವರು ಆಲ್ಮೋಸ್ಟ್ ಏಮ್ಲೆಸ್ ಲೈಫ್ ಮತ್ತು ಅಲೋನ್ ಡಿಪ್ರೆಷನ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಇಂಥ ಡಿಪ್ರೆಸ್ಡ್ ಲೈಫ್ನ ಲೀಡ್ ಮಾಡ್ತಾ ಇದ್ದಂಥ ಡೇವಿಡ್ ಗಾಗಿನ್ಸ್ ಒಂದು ದಿವಸ ಟಿವಿನಾಗೆ ನೇವಿ ಸೀಲ್ ಡಾಕ್ಯುಮೆಂಟ್ರಿ ನೋಡ್ತಾರೆ. ನೇವಿ ಸೀಲ್ ಅನ್ನೋದು US ಆರ್ಮಿನಲ್ಲಿ ಕೊಡುವಂಥ ಒಂದು ಟ್ರೈನಿಂಗ್. ಈ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದಂಥ ಸೋಲ್ಜರ್ನ ಎಂಥ ಸಿಚುವೇಶನ್, ಎಂಥ ಟಫ್ ಸಿಚುವೇಶನ್ ಇದ್ದರೂ ಸಹ ಅಲ್ಲಿಂದ ಸರ್ವೈವ್ ಆಗಿ ಬರ್ತಾರೆ. ಈ ಡಾಕ್ಯುಮೆಂಟ್ರಿ ನೋಡಿದಂತಹ ಡೇವಿಡ್ ಗಾಗಿನ್ಸ್ಗೆ ಇದೊಂದು ಟ್ರಿಗರಿಂಗ್ ಪಾಯಿಂಟಾಗಿ ವರ್ಕ್ ಆಗುತ್ತೆ. ಸೊ ಅವಾಗ ಅವ್ರು ಡಿಸೈಡ್ ಆಗ್ತಾರೆ, ಇದು ನನಗೆ ಬೇಕಾಗಿರುವಂಥ ಡಿಸಿಪ್ಲಿನ್ ಲೈಫ್, ಇಂಥ ಟಫ್ ಟ್ರೈನಿಂಗೇ ನನಗೆ ಬೇಕಾಗಿರೋದು ಈ ಡಿಪ್ರೆಸ್ಡ್ ಲೈಫಿಂದ ಹೊರಗೆ ಬರೋಕ್ಕೆ ಅಂತ. ಇವರು ನೇವಿ ಸೀಲ್ಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಇವರು 135 kg ತೂಕ ಇರ್ತಾರೆ. 135 kg ತೂಕದಿಂದ ಅವರು ಬರೀ 4 ತಿಂಗಳಲ್ಲಿ 50 kg ತೂಕ ಇಳಿಸ್ತಾರೆ. 50 kg ತೂಕ ಇಳಿಸಿದ ನಂತರ ಇವರು ನೇವಿ ಸೀಲ್ನ ಪಾರ್ಟ್ ಆಗ್ತಾರೆ. ನೇವಿ ಸೀಲ್ನಲ್ಲಿ ಒಂದು ಎಲ್ ವೀಕ್ ಅಂತ ನಡೆಸ್ತಾರೆ. ಆ ಎಲ್ ವೀಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ 90% ಆಫ್ ದ ಸೋಲ್ಜರ್ಸು ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗ್ದಿರ ಅರ್ಧಕ್ಕೆ ಬಿಟ್ಬಿಡ್ತಾರೆ. ಅಂತ ಈ ಎಲ್ ವೀಕ್ನ ಅವರು 4 ಟೈಮ್ಸ್ ಕಂಪ್ಲೀಟ್ ಮಾಡಿರ್ತಾರೆ. ಇದರಿಂದನೇ ಗೊತ್ತಾಗುತ್ತೆ ಅವ್ರು ಮೆಂಟಲಿ ಎಷ್ಟು ಟಫ್ ಆಗಿರ್ತಾರೆ ಅಂತ. ಟಫೆಸ್ಟ್ ಎಂಡ್ಯೂರೆನ್ಸ್ ಚಾಲೆಂಜಸ್ ಲೈಕ್ ಬ್ಯಾಡ್ ವಾಟರ್ 135, 60 ಅಲ್ಟ್ರಾ ಮ್ಯಾರಥಾನ್ ಸೈಕ್ಲಿಸ್ಟ್, 4000+ ಪುಷಪ್ ಚಾಲೆಂಜ್ ರೆಕಾರ್ಡ್. ಸೊ ಇಷ್ಟೆಲ್ಲ ಮಾಡಿರೋದಕ್ಕೆ ಅವ್ರನ್ನ ವರ್ಲ್ಡ್ಸ್ ಟಫೆಸ್ಟ್ ಮ್ಯಾನ್ ಅಲೈವ್ ಅಂತ ಕರೆಯೋದು. ಇಷ್ಟೊಂದು ಮೆಂಟಲಿ ಟಫ್ ಆಗಿರಬೇಕು ಅಂದರೆ ಅವರು ಯಾವ ರೀತಿ ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿದ್ರು, ಮತ್ತು ಅವರು ವಿಲ್ ಪವರ್ ಮೇಲೆ ಯಾವ ರೀತಿ ವರ್ಕ್ ಮಾಡ್ತಾಯಿದ್ರು, ಮತ್ತು ಅವರು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ನ ಯಾವ ರೀತಿ ಬಿಲ್ಡ್ ಮಾಡಿಕೊಂಡ್ರು ಅನ್ನೋದನ್ನು ನಾನು ಈ ವಿಡಿಯೋದಾಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಅವ್ರು ಯಾವ್ಯಾವ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಾಯಿದ್ರು ತಿಳ್ಕೊಳೋಣ. ಮೊದಲನೇ ಸ್ಟ್ರಾಟಜಿ ಬಂದು ಅಕೌಂಟೆಬಿಲಿಟಿ ಮಿರರ್. ಅಕೌಂಟೆಬಿಲಿಟಿ ಮಿರರ್ ಅಂದರೆ ಕನ್ನಡಿ ಮುಂದೆ ನಮ್ಮನ್ನು ನಾವು ನೋಡಿಕೊಂಡು ನಾವು ಮಾಡಿರೋವಂಥ ತಪ್ಪುಗಳನ್ನ ಮತ್ತು ನಮ್ಮಲ್ಲಿರೋವಂಥ ನೆಗೆಟಿವಿಟಿನ ಫಸ್ಟ್ ನಾವು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಮಾಡಿರೋಂಥ ತಪ್ಪನ್ನ ಯಾವ ರೀತಿ ಸರಿದಿದ್ಕೊಬೇಕು ಮತ್ತು ನಮ್ಮಲ್ಲಿರೋ ನೆಗೆಟಿವ್ ಪಾಯಿಂಟ್ಸ್ನ ನಾವು ಯಾವ ರೀತಿ ಪಾಸಿಟಿವಾಗಿ ಕನ್ವರ್ಟ್ ಮಾಡ್ಕೊಬೇಕು ಅಂತ ಪಾಯಿಂಟ್ ಔಟ್ ಮಾಡಿಕೊಂಡು ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳೋದೇ ಅಕೌಂಟೆಬಿಲಿಟಿ ಮಿರರ್. ಎರಡನೇ ಸ್ಟ್ರಾಟಜಿ ಬಂದು 40% ರೂಲ್. ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರು ಒಂದು ಗಾಡಿ ತೊಗೊತೀವಿ, ಆ ಗಾಡಿನಾಗೆ ರಿಸರ್ವ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಆ ರಿಸರ್ವ್ ಅನ್ನೋ ಆಪ್ಷನ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ನಾವೆಲ್ಲನೂ ಹೊರಗಡೆ ಹೋದಾಗ ಪೆಟ್ರೋಲ್ ಆಗೋದಾಗ ಆ ರಿಸರ್ವಲ್ಲಿರೋ ಪೆಟ್ರೋಲ್ನ ಯೂಸ್ ಮಾಡಿಕೊಂಡು ಪೆಟ್ರೋಲ್ ಬಂಕ್ವರೆಗೂ ಹೋಗ್ಬೋದು. ಅದೇ ರೀತಿ ನಮ್ಮ ಬಾಡಿನಾಗೂ ಒಂದು ರಿಸರ್ವ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ನಮ್ಮ ಬ್ರೈನು ಯಾವ ರೀತಿ ಡಿಸೈನ್ ಆಗಿದೆ ಅಂದರೆ ನಮ್ಗೆ ಯಾವಾಗ ಡಿಸ್ಕಂಫರ್ಟ್ ಫೀಲ್ ಆಯಿತು ಅಂದರೆ ನಮ್ಮ ಬ್ರೈನು ಒಂದು ಸ್ಟಾಪ್ ಅನ್ನೋ ಮೆಸೇಜ್ ಕಳಿಸುತ್ತೆ. ಆವಾಗ ನಾವು ಮಾಡ್ತಾ ಇರೋವಂಥ ಟಾಸ್ಕ್ನ ಅಲ್ಲಿಗೆ ನಿಲ್ಲಿಸ್ತೀವಿ. ನಾವು ಯಾವಾಗ ಆ ಟಾಸ್ಕ್ನ ನಿಲ್ಲಿಸ್ದಿರಾ ಮುಂದಕ್ಕೆ ಹೋಗ್ತೀವೋ ಆವಾಗ ನಮ್ಮ ರಿಸರ್ವಲ್ಲಿರೋವಂಥ ಎನರ್ಜಿನ ಯೂಸ್ ಮಾಡ್ತೀವಿ. ಎಲ್ಲ ಸಕ್ಸಸ್ಫುಲ್ ಪೀಪಲ್ಸು ಇದೇ ರೂಲ್ನ ಫಾಲೋ ಮಾಡೋದು. ಪವರ್ ಆಫ್ ಸ್ಮಾಲ್ ವಿನ್ಸ್ ಅಂದರೆ ಏನು ಅಂದರೆ ನಾವಿವಾಗ ಫೈನಲ್ ಗೋಲ್ ಒಂದು ಇರುತ್ತಲ್ಲ, ಆ ಫೈನಲ್ ಗೋಲ್ನ ಸಬ್ ಗೋಲ್ ಆಗಿ ಡಿವೈಡ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾವಿವಾಗ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಆ ಸಿಲೆಬಸ್ನ ಕಂಪ್ಲೀಟಾಗಿ ಓದೋದಕ್ಕಿಂತ ಸಿಲೆಬಸ್ನ ಪಾರ್ಟಾಗಿ ಡಿವೈಡ್ ಮಾಡಿಕೊಂಡು ಡೈಲಿ ಸ್ವಲ್ಪ ಕಂಪ್ಲೀಟ್ ಮಾಡಿದ್ರೆ ಫೈನಲಿ ನಾವು ಸಿಲೆಬಸ್ನೇ ಕಂಪ್ಲೀಟ್ ಮಾಡಿರ್ತೀವಿ. ಡೇವಿಡ್ ಗಾಗಿನ್ಸ್ ಅವರು ಈ ರೂಲ್ನ ಯಾವ ರೀತಿ ಅಪ್ಲೈ ಮಾಡಿದ್ರು ಅಂದರೆ ಡೇವಿಡ್ ಗಾಗಿನ್ಸ್ ಅವರು 25 ಮೇಲ್ನ ಕಂಪ್ಲೀಟ್ ಮಾಡಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಮೊದಲನೇ ದಿವಸ 1 ಮೇಲ್ ಕಂಪ್ಲೀಟ್ ಮಾಡ್ತಾರೆ, ಎರಡನೇ ದಿವಸ 2 ಮೇಲ್, ಮೂರನೇ ದಿವಸ 6 ಮೇಲ್, ಹಂಗೆ ಇನ್ಕ್ರೀಸ್ ಮಾಡ್ಕೊತಾ ಅವರು ಫೈನಲ್ ಗೋಲ್ ಏನಿರುತ್ತೋ ಅದನ್ನು ರೀಚ್ ಆಗ್ತಾರೆ. ಸೊ ಅದೇ ರೀತಿ ನಮ್ಮ ಲೈಫಲ್ಲಿ ನಮ್ದು ಯಾವುದೇ ಗೋಲ್ ಇದ್ದರೂ ಆ ಗೋಲ್ನ ಸಬ್ ಗೋಲಾಗಿ ಡಿವೈಡ್ ಮಾಡಿಕೊಂಡು ಚಿಕ್ಕದಾಗಿ ಕಂಪ್ಲೀಟ್ ಮಾಡ್ಕೊತಾ ಹೋದರೆ ನಮ್ಮ ಫೈನಲ್ ಗೋಲ್ನ ನಾವು ಆರಾಮಾಗಿ ರೀಚ್ ಆಗ್ಬೋದು. ಆ್ಯಂಡ್ ದ ಫೈನಲ್ ಸ್ಟ್ರಾಟಜಿ ದಿ ಪವರ್ ಆಫ್ ವೈ. ವೆನ್ ದ ವೈ ಈಸ್ ಕ್ಲಿಯರ್ ದ ಹೌ ವಿಲ್ ಹ್ಯಾಪನ್. ಇಷ್ಟು ಸ್ಟ್ರಾಟಜಿಯಲ್ಲಿ ಯಾವುದನ್ನ ಒಂದು ಸ್ಟ್ರಾಟಜಿನ ನಮ್ಮ ಲೈಫಲ್ಲಿ ನಾವು ಇನ್ಕ್ಲೂಡ್ ಮಾಡಿಕೊಂಡ್ರು ನಮ್ಮಲ್ಲಿರೋ ಅಂಥ ಎಲ್ಲ ಗೋಲ್ನ ನಾವು ಈಸಿಯಾಗಿ ಅಚೀವ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂದರೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅರ್ಥ. ವಿಡಿಯೋ ಏನಾದರೂ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬೈ, ಪೀಸ್.